ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಟೊಮೊಟೊ ಪಲಾವ್ ಅಥವಾ ಟೊಮೊಟೊ ಬಿರಿಯಾನಿ ಅನ್ಕೋಬೋದು. ನೋಡಿ ಫ್ರೆಂಡ್ಸ್, ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಆಯಿಲು 150 ಗ್ರಾಮ್, ಅದಕ್ಕೆ ಆಲ್ ಸ್ಪೈಸಸ್ ಆ್ಯಡ್ ಮಾಡಿ. ಕ್ಯಾಶ್ಯೂನಟ್ ಅಂದರೆ ಗೋಡಂಬಿ ಹಾಕೊಳ್ಳಿ, ಚಕ್ಕೆ, ಲವಂಗ, ಮೆಣಸು, ಮರಾಠಿ ಮೊಗ್ಗು, ಏಲಕ್ಕಿ, ಜಾಪತ್ರೆ, ಪಲಾವ್ ಎಲೆ, ಗೋಡಂಬಿ. ಈಗ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ಇವಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿನೂ ಲೈಟ್ ಬ್ರೌನ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡಿ. ಅಂದರೆ ಈರುಳ್ಳಿ ಎಲ್ಲ ಫ್ರೈ ಚೆನ್ನಾಗಾಗಬೇಕು ಎಣ್ಣೆಲಿ. ಅದು ಫ್ರೈ ಎಲ್ಲ ಆದಮೇಲೆ ಈ ಥರ ನೋಡಿ ಇಲ್ಲಿ ಹಾಕ್ತಿದ್ದೀನಲ್ಲ, ಇವೆಲ್ಲ ಹಾಕಿ ಸ್ಪೈಸಸ್ ಹಾಕಿದೆ. ಒಂದು ಸ್ವಲ್ಪ ಕರಿಬೇವು, ಈ ಫಸ್ಟೇ ಹಾಕಿದ್ರೆ ಎಲ್ಲ ಚುಂಬಿಡುತ್ತೆ, ಅದಕ್ಕೆ ಆಮೇಲೆ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಗೀ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದಷ್ಟು ಅಡುಗೆ ಜಾಸ್ತಿ ಹೊತ್ತು ಇರುತ್ತೆ. ಈಗ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಬಟಾಣಿ, ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ, ಹಾಕ್ಬಿಟ್ಟು ರಾತ್ರಿ ಹಾಕ್ಬಿಟ್ಟು. ಇವಾಗ ಹಸಿ ಬಟಾಣಿ ಇದ್ದರೆ ಹಂಗೇ ಹಾಕೋಬೋದು. ಈಗ ಬಟಾಣಿನೂ ಹಸಿ ವಾಸನೆ ಎಲ್ಲ ಹೋಗಬೇಕು, ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊ ಹಚ್ಚಿಟ್ಕೊಂಡ್ರೆ ಟೊಮೊಟೊ ಹಾಕ್ಕೊಳ್ಳಿ. ಈ ಟೊಮೊಟೊ ನಾನು ಈಗ 2 ಹಚ್ಚಿಟ್ಕೊಂಡಿದ್ದೀನಿ, 2.5 ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಹಚ್ಚಿರೋ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋಗಂಟ. ಈಗ ಟೊಮೊಟೊ ಯಾಕಂದರೆ ಟೊಮೊಟೊ ಬಾತ್ಗೆ ಮೇಯ್ನೇ ಟೊಮೊಟೊ, ಅದಕ್ಕೆ ಒಂದು 5-6 ಟೊಮೊಟೊ ತೊಗೊಳ್ಳಿ. ನೀವು ರುಬ್ಬಕ್ಕೆ ಅರ್ಧ, ಈಗ ನೋಡಿ ರುಬ್ಕೊಂಡಿದ್ದೀನಿ ನಾನು ಒಂದು 3 ಟೊಮೊಟೊ ರುಬ್ಬಿರೋದು ಪೇಸ್ಟ್ ಹಾಕಿದ್ದೀನಿ. ಈಗ ಟೊಮೊಟೊನ ಅದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡಿ. ಅದರಲ್ಲೇ ಎಣ್ಣೆ ಬಿಡುತ್ತೆ, ಅದು ಟೊಮೊಟೊ ಎಣ್ಣೆ ಬಿಡುತ್ತೆ ಅದು ಫ್ರೈ ಮಾಡಿದಾಗ. ಅಲ್ಲಿ ಗಂಟ ಫ್ರೈ ಮಾಡಿ. ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ಹಸಿ ವಾಸನೆ ನೋಡಿ ಎಣ್ಣೆ ಹೆಂಗೆ ಸಪ್ರೇಟ್ ಆಗ್ತಿದೆ ಟೊಮೊಟೊದಿಂದ. ಈ ಥರ ಫ್ರೈ ಚೆನ್ನಾಗಿ ಮಾಡಬೇಕು. ಇದಾದಮೇಲೆ ಈಗ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ನಲ್ಲ, ಆವಾಗಾರ ಹಾಕೋಬೋದು, ಇವಾಗಾರ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರಿ, ಅದನ್ನು ಚೆನ್ನಾಗಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ. ಇದನ್ನು ಎಷ್ಟೊತ್ತು ಅಂದರೆ ಒಂದು 5 ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗೆ. ಆಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಎಲ್ಲ ಹೊಂದ್ಕೋಬೇಕು ಎಲ್ಲದಕ್ಕೂ. ಆಮೇಲೆ ಸ್ವಲ್ಪ ಖಾರದ ಪುಡಿ, ನಾನು ಇದು ಮನೇಲಿ ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು 2 ಒಟ್ಟಿಗೆ ಮಾಡೋದು, ಮತ್ತು ಚಿಲ್ಲಿ ಪೌಡ್ರು, ಇದು ಅಂಗಡಿಯಿಂದ ತಂದಿರೋದು ರೆಡ್ ಚಿಲ್ಲಿ ಪೌಡ್ರು, ಮತ್ತು ಗರಂ ಮಸಾಲ ಮತ್ತು ಪಲಾವ್ ಮಸಾಲೆ, ಇವಿಷ್ಟು ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಪಲಾವ್ ಮಸಾಲೆ ಒಂದೇನೋ ಹಾಕೋಬೋದು, ಇವೆಲ್ಲನೂ ಮಿಕ್ಸ್ ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ. ಇವೆಷ್ಟು ಮಿಕ್ಸ್ ಮಾಡಿ. ಅಂದರೆ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಮತ್ತು ಈಗ ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಹೋಳಿಗಿಂತ ಕಮ್ಮಿ ಕಾಯಿ ತೊಗೊಂಡು ರುಬ್ಕೊಂಡು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಈಗ ನಾನು ಮಾಡ್ತಾ ಇರೋದು ಹೋಟ್ಲಲ್ಲಿ ಒಂದು 10 ಪ್ಲೇಟ್ ಆಗುವಷ್ಟು ಅಂದ್ಕೊಳ್ಳಿ. ಈಗ ನೀರು ಹಾಕೋತಾಯಿದ್ದೀನಿ ನೋಡಿ, ನೀರು ಹಾಕ್ಕೊಂಡು ಅಕ್ಕಿ ತೊಳೆದು ಹಾಕೋತಾಯಿದ್ದೀನಿ. ನಾನೇ ಈಗ ಅಕ್ಕಿ ತೊಳೆದಿದ್ದೆ, ಆವಾಗಲೇ ಅಕ್ಕಿ ತೊಳೆದು ಹಾಕೋತಾಯಿದ್ದೀನಿ ನೋಡಿ. ನಾನೀಗ ಒಂದು 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಆಮೇಲೆ ಸಾಲ್ಟ್ ಹಾಕಿ ನೀರೆಲ್ಲ ಹಾಕಿದ್ಮೇಲೆ ಈಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಈಗ ಅಷ್ಟೊತ್ತಿಂದ ಫ್ರೈ ಮಾಡೋದೆಲ್ಲ ಹೊಂದ್ಕೊಬಿಟ್ಟಿರ್ತದೆ. ಅದನ್ನು ನೀಟಾಗಿ ಅಡಿಯಿಂದ ಕಲಿಸ್ಬೇಕು ನೋಡಿ. ಸಾಲ್ಟ್ ಹಾಕೋತಾಯಿದ್ದೀನಿ ಈಗ. ಆಮೇಲೆ ಕೂಗಿಟ್ಬಿಡಿ, ಒಂದು ವಿಜಲ್ ಬರೆಸಿ ತೆಗೀರಿ. ನೋಡಿ ಟೊಮೊಟೊ ಪಲಾವ್ ರೆಡಿ, ಅಥವಾ ಟೊಮೊಟೊ ಬಿರಿಯಾನಿ ರೆಡಿ ಹೆಂಗಿದೆ ಅಂತ. ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನಾನು ಮಾಡಿ ನೋಡಿದ್ದೀನಿ, ನೀವು ಮಾಡಿ ಟ್ರೈ ಮಾಡಿ ನನಗೆ ಹೇಳಿ.